ಟೆಂಟ್ ಎತ್ಕೊಂಡಿದ್ದೀನಿ ಈ ಸರಿ ಮರ್ತಿಲ್ಲ ಟೆಂಟ್ನ ಅಲ್ವಾ ಸಂಜಿತ್ ಬ್ರೋ. ಗೈಸ್ ಎಲ್ಲ ಕಡೆ ಬರೀ ಬ್ಲಾಗರ್ಸ್ ಗೈಸ್, ಬ್ಲಾಗರ್ಸ್ ಎಲ್ಲ ಕಡೆ ಬರೀ ಬ್ಲಾಗರ್. ಅವ್ರ ಬ್ಲಾಗಲ್ಲಿ ನನ್ನ ತೋರ್ಸೋದು, ನನ್ನ ಬ್ಲಾಗಲ್ಲಿ ಅವ್ರು ತೋರ್ಸೋದು, ಬ್ಲಾಗಲ್ಲೇ ಬ್ಲಾಗ್ ತೋರ್ಸೋದು. ಅಂಡ್ ಒನ್ಲಿ ಫ್ಯಾನ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಯಾರ ಜೊತೆ ಹೇಳಿ? ಸಂತೋಷ್ KGK ಕಾಂಟ್ರವರ್ಸಿಗೆ ಎಂಟರ್ ಆಗ್ಬಿಟ್ಟವನೆ. ಆ ಕಾಂಟ್ರವರ್ಸಿ ವ್ಯೂಸ್ ಎಲ್ಲ ಏನು ಫ್ರೀ ವ್ಯೂಸ್ ಬರ್ತಾ ಇದೆ ಅವೆಲ್ಲ ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಬೆಳಗ್ಗೆ 6:30ಗೆಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಬಾಯ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಪಯಣ ಎಲ್ಲಿಗೆ ಅಂದರೆ ನಮ್ಮ ಫ್ರೆಂಡ್ಸ್ ಮನೆಗೆ. ಸೊ ಅಲ್ಲಿಂದ ಬೇರೆ ಎಲ್ಲೋ ಒಂದು ಕಡೆ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮುಖಕ್ಕೆ ಹೊಡಿತಾವ್ರೆ ನಮ್ಮ ಸೂರ್ಯ, ರೋಡೇ ಕಾಣ್ದಂಗೆ. ಸೊ ಈಗ ಯಪ್ಪ ಹಂಪೆ ಕಾಣಲಿಲ್ಲ ಗುರು, ಹಿಂಗೆ ಹೊಡಿತಾ ಇದೆ. ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋಣ ಒಂದು ಪಾಯಿಂಟಲ್ಲಿ. ಅಲ್ಲಿಂದ ಎಲ್ಲರೂ ನಮ್ಮ ಪಯಣ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಏನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮು ಕ್ಯಾಂಪಿಂಗ್ ಮಾಡಬೇಕು ನನ್ನ ಫಾರ್ಮ್ ಹೌಸಲ್ಲಿ ಅಂತೆಲ್ಲ ಅಂದ್ಕೊಂಡಿದ್ದೆ. ಸೊ ಮಳೆ ರೀಸನ್ಗೆ ಫ್ಲಾಪ್ ಆಗಿತ್ತು. ಅದು ಫ್ಯೂಯಲ್ ಹಾಕಿಸ್ಬೇಕಾಗಿತ್ತು. ಫುಲ್ಲು 1 ಪಾಯಿಂಟಿಗೆ ಬಂದುಬಿಟ್ಟೈತೆ. ಎನಿವೇ ಇರಲಿ, ಮುಂದೆ ಹಾಕ್ಸೋಣ. ಸೊ ಅದೇನು ಫ್ಲಾಪ್ ಆಗಿತ್ತು ಅದನ್ನು ಇವತ್ತು ಫುಲ್ಫಿಲ್ ಮಾಡ್ಕೊಳ್ಳೋಣ. ಕ್ಯಾಂಪಿಂಗೆಲ್ಲ ಮಾಡ್ತೀವಿ, ನೋಡಿರಂತೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಕತೆ ಅಂತ. ಆ್ಯಂಡ್ ಪ್ರತಿಯೊಬ್ಬರು ನನ್ನ ಲೈಕ್ ಹಾಕ್ಬಿಡಿ ಗೈಸ್. ವ್ಲಾಗ್ ನೋಡ್ತಿರೋರು ಹೊಸೊಬ್ರು ಯಾರೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಏನು ಬ್ರೋ ಅದು ಕೈಲಿ ಯಾರ್ದು ಬ್ರೋ? ಮಗನ ಸ್ಕೂಲ್ ಕಳ್ಸೋದು ಬಿಟ್ಬಿಟ್ಟು ನೀವು ಸ್ಕೂಲ್ ಬ್ಯಾಗ್ ಎತ್ಕೊಂಡ್ಬಂದಿದ್ದೀರಾ. ನಮ್ಮ ಸಂಜಿತ್ ಬ್ರೋ ನಮಸ್ಕಾರ. ಬುಕ್ಕಾರ ಆಪೋಸಿಟ್ ಬರುತ್ತೆ, ಬಟ್ಟೆ ಎತ್ಕೊಂಡಿದ್ದೀರಾ? ಬುಕ್ ತಂದ್ಬಿಟ್ಟಾರಾ? ತರ್ಸಿ ಓಕೆ ಸಗೇಜ್ ಬಂದು ರೀಚ್ ಆಗಿದ್ದೀನಿ ನಮ್ಮ ಹರ್ಷಾ ಬ್ರೋ ಮನೇನ. ಸೊ ಇಲ್ಲೇ ನಮ್ಮ ಗೆಟ್ ಟುಗೆದರು ಮೀಟಿಂಗ್ ಪಾಯಿಂಟ್. ಎಲ್ಲ ಬಾಯ್ಸ್ ಎಲ್ಲ ಬಂದರು. ಇನ್ನೂ ಸ್ವಲ್ಪ ಜನ ಬರೋದಿದ್ರೆ ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ 6:45 ಬರ್ಬಿಡ್ಬೇಕು ಅಂತ ಹೇಳಿದ್ರು. 6:45ಗಿಂತ ಮುಂಚೆನೇ ಬಂದಿದ್ದೀನಿ. 7:30 ಆಯಿತು, ಇನ್ನೂ ಬರೋರಿದ್ದಾರೆ. ನಾನು ಬೇಗ ಇದ್ದೀನಿ. ಈ ಸರಿ ನಾನು ಲೇಟ್ ಇಲ್ಲ. ಈ ಸರಿ ಅಲ್ಲ, ಯೂಶಲಿ ಪ್ರತಿ ಸರಿನೂ ಒಂದು ಟೈಮ್ ಅಂತ ಫಿಕ್ಸ್ ಆದಮೇಲೆ ಆ ಟೈಮಿಗೆ ಇರ್ತೀನಿ. ಅದಕ್ಕಿಂತ ಲೇಟ್ ಮಾಡೋದಿಲ್ಲ ನಾನು. ಎನಿವೆ ನನ್ನ ಹೆಲ್ಮೆಟ್ ಎಲ್ಲ ಅದನ್ನು ಸೇಫ್ ಮಾಡಿಬಿಟ್ಟು ನನ್ನ ಜಾಗಕ್ಕೆ ಇಟ್ಬಿಟ್ಟು ಆರಾಮಾಗಿ ಹೋಗೋಣ ಬನ್ನಿ. ಟೆಂಟ್ ಎತ್ಕೊಂಡಿದ್ದೀನಿ ಈ ಸರಿ ಮರ್ತಿಲ್ಲ ಟೆಂಟ್ನ ಅಲ್ವಾ ಸಂಜಿತ್ ಬ್ರೋ? ನೀವು ಹೆಂಗೆ ಬ್ಯಾಗ್ ಮರ್ತಿಲ್ಲ ಹಂಗೆ ನಾವು ಟೆಂಟ್ ಮರ್ತಿಲ್ಲ. ಟೆಂಟ್ ಅಂದ್ರೆ ನೀವು ಏನಕ್ಕೆ ಟೆಂಟ್ ಅಂತ ಕೇಳ್ತಾ ಇದ್ದೀರಾ? ಮ್ಯಾಟ್ರೇ ಗೊತ್ತಿಲ್ವಾ ನಿಮಗೆ? ಟೆಂಟ್ ಹಾಕೋಣ ಅಂತ ಇರೋದು ನೋಡಿ, ಇವ್ರಿಗೆ ಗೊತ್ತಿಲ್ಲ. ಬಟ್ ಆದರೂ ಟೆಂಟ್ ಹಾಕಬೇಕು. ಇವಾಗ ನನಗೆ ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ಕನ್ಫರ್ಮೇಷನ್ ಇತ್ತು ತೊಗೊಂಬಂದ್ಬಿಡಿ ಹಾಕೋಣ ಅಂತ ಅಂದಾಗ. ಬಟ್ ಇಲ್ಲಿ ಬಂದಮೇಲೆ ಯಾಕೋ ಡೌಟ್ ಹೊಡಿತಾ ಇದೆ, ನಿಜವಾಗ್ ಹಾಕ್ತೀವಾ ಅಂತ ಅಂದ್ಬಿಟ್ಟು. ಗಾಡಿಯಲ್ಲಿ ಬ್ರೋ, ಕಾರಲ್ಲಿ ಬ್ರೋ, ಏನು ಇದು ಚಡ್ಡಿ ಹಾಕೊಂಡ್ಬರ್ತಾ ಇದ್ದೀರಾ? ಫ್ರೀ ಆಗಿರ್ಬೇಕಲ್ಲ. ಎಲ್ಲಿ ಏನು ಮಾಡೋಕ್ಕೆ? ಆಯ್ತು ಮಾಡಿ. ಹಾಯ್ ಬ್ರೋ, ಆರಾಮ? ಬಂದರು ಆಲ್ಮೋಸ್ಟ್ ಎಲ್ಲರೂ. ಇನ್ನೂ ಬರೋರು ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಫುಲ್ಲು ದೊಡ್ಡ ಗೆಟ್ ಟುಗೆದರ್ ಆಗ್ತಾಯಿದೆ. ಬನ್ನಿ ಹೋಗೋಣ. ಯಾವ ಥರ ಇರುತ್ತೆ ಇವತ್ತು ನಮ್ಮ ದಿನ ಎಲ್ಲ ನೋಡೋಣಂತೆ. ಇವತ್ತು ನಮ್ಮ ಮಧು ಬ್ರೋ ಕಾರಲ್ಲಿ ಕೂತ್ಕೊಳ್ಳೋ ಅದೃಷ್ಟ ನಮ್ಗೆ ಸಿಕ್ತು. ಹೊಸ ಕಾರು ಒಂದಿನ ತೋರಿಸಿಲ್ಲ ಬ್ರೋ, ಹೊಸ ಕಾರ್ನ ನೋಡಿ ಬ್ರೋ. ಹೊಸ ಕಾರು ಮೊನ್ನೆ ಬಂದಾಗ ದಿನ ತೋರಿಸಿಲ್ಲ. ಒಂದಿನ ಪಾರ್ಟಿ, ₹1 ಅಲ್ಲ, ಲಾಸ್ಟ್ ಟೈಮು ಊಟ ಮಾಡ್ಬೇಕಂದ್ರು ಅಲ್ಲ ಬ್ರೋ, ಬಿರಿಯಾನಿಲಿ 2 ಪೀಸ್ ಅಷ್ಟೇ ಬ್ರೋ ಹಾಕೊಟ್ಟಿದ್ದು ಅಂತ ಇವ್ರದ್ದು ಪಾರ್ಟಿ ಕೊಟ್ಟಿಲ್ಲ ಅಂತ. ಪಟ್ಟಂತ ಒಂದು ಸ್ಟಾಪ್ ಹಾಕಿದೀವಿ, ಒಂಚೂರು ಮುಂದೆ ಬಂದು. ಸೊ ಇನ್ನೊಂದು ಗ್ರೂಪ್ ಏನು ಬರಬೇಕು, 2 ಕಾರಲ್ಲಿ ಆ್ಯಕ್ಚುಲಿ ಹೋಗ್ತಿರೋದು. ಆ ಗ್ರೂಪು ಇನ್ನೂ ಬಂದಿಲ್ಲ. ನಮ್ಮ ಸತ್ಯ ಬ್ರೋ ಬರಬೇಕು. ಅದಾದ್ಮೇಲೆ ಬಂದು ಅವ್ರು ಇಲ್ಲಿಗೆ ಬರಬೇಕು. ತನಿಯ ನಿಮಿಷ ವ್ಲಾಗ್ ಮಾಡ್ತಿದ್ದೀನಿ. ಸೊ ಅವ್ರು ಬಂದಮೇಲೆ ಇಲ್ಲಿಗೆ ಬರಬೇಕು. ಅದಾದಮೇಲೆ ಇಲ್ಲಿಂದ ನಾವು ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚೇರ್ಸ್ ಹೊಡೀರಿ ಬೈಸ್. ಎಲ್ಲ ಕುಡಿದ್ಬಿಟ್ರಾ? ಚೇರ್ಸ್ ನೀವು ಕುಡಿಯಲ್ಲ, ಅವರಲ್ಲೇ ಚೇರ್ಸು. ಸೊ ಗೈಸ್ ಬಂದಿದ್ದೀವಿ. ಸೊ ಒಂಚೂರು ಮುಂದೆ ಬಂದುಬಿಟ್ಟು ಸ್ಟಾಪ್ ಹಾಕ್ಬಿಟ್ಟು ಇಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಸೊ ಇವತ್ತು ನಮ್ಮ ತಿಂಡಿ ಮಸಾಲೆ ದೋಸೆ ಆ್ಯಂಡ್ ಸೈಡ್ಸು, ಗೊತ್ತಲ್ಲ ಏನೇನು ಕೊಡ್ತಾರೆ ಅಂತ. ಸೊ ಬಾಯ್ಸು ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಇಲ್ಲ ಯಾರ್ಯಾರು ಬರ್ತಿದ್ದಾರೆ ಏನು ಕತೆ ಪ್ರತಿಯೊಂದು ಹೇಳ್ತೀನಿ ಅಂತ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿ ಮುಗಿಸ್ಕೊಳ್ಳೋಣ. ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಎಕ್ಸಾಕ್ಟ್ಲಿ ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಎಲ್ಲಿಗೆ ಹೋಗ್ತಿದ್ದೀವಿ ನಿಮಗೂ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಹೇಳ್ತಿರತ್ತೆ. ಯಾವುದೋ ಒಂದು ಊರ ಹೆಸರು ಹೇಳಿದ್ರು, ಅದು ಊರು ಹೆಸರು ರಿಕಾಲ್ ಆಗ್ತಾಯಿಲ್ಲ ನನಗೆ. ಸೊ ಇನ್ನೂ ನನಗೆ ಸಸ್ಪೆನ್ಸ್ ಆಗಿದೆ, ಇನ್ನು ನಿಮಗೇನು ಹೇಳಿ. ಸೊ ಆದಷ್ಟು ಬೇಗ ಹೇಳ್ತೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ MTRನ ದೋಸೆ. ಗೈಸ್ ಎಲ್ಲ ಕಡೆ ಬರೀ ಬ್ಲಾಗರ್ಸ್ ಗೈಸ್, ಬ್ಲಾಗರ್ಸು. ನಾವು ಒಬ್ಬ ಬ್ಲಾಗರ್. ಸದ್ಯಕ್ಕೆ 3 ಜನ ಇದ್ದೀವಿ. ಮಿಕ್ದವರೆಲ್ಲ ಸೈಡಿಗೆ ಹೋಗಿ ನಿಂತಿರೋರೆಲ್ಲ ನಾನ್ ಬ್ಲಾಗರ್ಸು.
ಅವರೇ ನೆಮ್ಮದಿಯಾಗಿರೋದು. ಅದು ಬಿಟ್ಟರೆ ನೋಡಿ ಎಲ್ಲರೂ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆಯಿತು, ಇದೇ ಜಾಗದಲ್ಲಿ ಒಂಚೂರು ಮುಂದೆ ಬಂದುಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟು ನಮ್ಮ ಪಯಣನ ಮುಂದುವರಿಸೋದು. ಸೊ 2 ಕಾರ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಫಾರ್ಚುನೇಟ್ ಕಾಣ್ತಿದ್ದ ಅದೊಂದು ಕಾರು, ಆಮೇಲೆ ನಮ್ಮದಿದು ನಾವಿಲ್ಲಿ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಹೇಳಿದ್ನಲ್ಲ ಇನ್ನೂ ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ನಮ್ಗೆ ಬಂದು ಅವ್ರನ್ನ ಫಾಲೋ ಮಾಡಬೇಕು. ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ ಅಂತ ಮಾತ್ರ ಗೊತ್ತು ಅಲ್ಲಿ. ಸೊ ಫಾರ್ಮ್ ಹೌಸಲ್ಲಿ ಕುಕ್ಕಿಂಗು, ವಿಲೇಜ್ ಅವು ಎಲ್ಲ ಪ್ಲ್ಯಾನ್ ಇದ್ದಾವೆ. ಸೊ ಅವೆಲ್ಲ ನೋಡಿರಂತೆ ನೀವು. ಬಟ್ ಕ್ಯಾಂಪಿಂಗ್ ಯಾಕೋ ಇವಾಗ ನನಗೆ ಡೌಟ್ ಹೊಡಿತಾ ಇದೆ. ನಾನು ಕ್ಯಾಂಪಿಂಗ್ ಮಾಡೋಣ ಅನ್ನೋ ಆಸೆನಲ್ಲಿ ಬಂದಿದ್ದು, ಬಟ್ ಗೊತ್ತಿಲ್ಲ ಆಗುತ್ತಾ ಇಲ್ವೋ ಅಂತ. ಬಿಕಾಸ್ ಅಲ್ಲಿ ನೋಡೋಣ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗಲೇ ಏನು ಜಡ್ಜ್ ಮಾಡೋದು ಬೇಡ, ಇಲ್ಲ ಊಹೆ ಮಾಡ್ಕೊಳ್ಳೋದು ಬೇಡ. ಓಕೆ ಸುರೇಶ್, ಈಗ ನಾವು ಹೊರಟಿದ್ದೀವಿ ನಮ್ಮ ಮಧುಬ್ರೋ ಕಾರಲ್ಲಿ. ಎಲ್ಲ ವ್ಲಾಗ್ ಮಾಡ್ರಿ ಆಯಿತು. ವ್ಲಾಗಲ್ಲಿ ವ್ಲಾಗ್ ನಡೀತಾ ಇದೆ, ವ್ಲಾಗಲ್ಲಿ ವ್ಲಾಗ್. ಸದ್ಯ ಆ ಕಾರಿಂದ ಇದ್ ಕಡೆ ಕಾರ್ ಬಂದಿಲ್ಲ. 3 ಜನ ಏನಾದ್ರು ಅದೊಂದೇ ಕಾರಲ್ಲಿ ಇದ್ಬಿಟ್ಟಿದ್ರೆ 3 ವ್ಲಾಗ್ಗಳಾಗ್ಬಿಡೋದು. ಈಗ ಸದ್ಯಕ್ಕೆ ನಾವು ಹಲ್ಗೂರ್ ಹತ್ರ ಇದ್ದೀವಿ. ಸೊ ಹಲ್ಗೂರ್ಗೆ ಇದಕ್ಕೆ ಮುಂಚೆ ಸುಮಾರು ವರ್ಷಗಳ ಮುಂಚೆ ಬಂದಿದ್ದೆ. ಬಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ. ಆ ಹೋಟ್ಲ್ ಹೆಸರು ನೋಡ್ರಿ, ಪೋಲಿ ಹೋಟ್ಲು. ಸೊ ಮೋಸ್ಟ್ಲಿ ಇಲ್ಲಿ ನಮ್ಮ ಹರ್ಷ ಬ್ರೋ ಅವ್ರದ್ದು ಒಂದು ಶೂಟ್ ಗೀಟನ ಇರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲೊಂದು ಸ್ಟಾಪ್ ಹಾಕೋಣ ಅಂತ ಹೇಳಿದ್ದಾರೆ. ಸೊ ಅವರು ಬಂದರು. ಬಿಸಿಲು ಡೇಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಬೆಳಗ್ಗೆ ಬರ್ಬೇಕಾದ್ರೆ ಎಷ್ಟು ಆರಾಮಾಗಿತ್ತು. ರವ ಅಂತ ಬಿಸಿಲು. ಏನ್ರಿ ನಿಮ್ದು ಏನಾಗಿದೆ ನೋಡಿ, ಇಲ್ಲಿ ಕ್ಯಾಮ್ರಾ ಹೆಂಗೆ ಹಿಡ್ಕೊಂಡು ಒಡ್ಡಾಡ್ತಾ ಕೂತವ್ರೆ ನೋಡಿ. ಅವ್ರು ಇಲ್ಲಿ ನಮ್ಮನ್ನು ತೋರಿಸೋದು, ನಾವು ಅವ್ರಿಗೆ ತೋರಿಸೋದು. ಬ್ಲಾಗರ್ಸ್ ಆಗ್ಬಿಟ್ರೆ ಇದೆ ಗೈಸ್ ಕಾಟ. ಲಾಸ್ಟ್ ಟೈಮ್ ಬಂದಾಗ ನಾನು ಯೂನಿಕಾನಲ್ಲಿ ಬಂದಿದ್ದೆ. ಇಲ್ಲಿ ಕಾಂಪಿಟೇಷನ್ ಯಾರು ಜಾಸ್ತಿ ವ್ಯೂಸ್ ಬರುತ್ತೆ ಅಂತ. ಎಲ್ಲ ಕಡೆ ಬರೀ ವ್ಲಾಗರ್. ಅವ್ರ ವ್ಲಾಗಲ್ಲಿ ನನ್ನ ತೋರ್ಸೋದು, ನನ್ನ ವ್ಲಾಗಲ್ಲಿ ಅವ್ರು ತೋರ್ಸೋದು, ವ್ಲಾಗಲ್ಲೇ ವ್ಲಾಗ್ ತೋರ್ಸೋದು. ಅವ್ರು ಅಯ್ಯಾಗ ಓಡಾಡ್ತಾರೆ. ಸ್ಟೆಪ್ಸ್ ಹಿಂದೆ ಮುಂದೆ ಆಗ್ತಾ ಇದೆ ಅಂಕಲ್ದು. ಸೊ ಏನಿವೆ ಬಂದಿದ್ದೀವಿ ಇಲ್ಲಿ. ನಾನು ಹೇಳಿದ್ನಲ್ಲ ಇಲ್ಲಿ ಬಂದಿದ್ದೀನಿ ನಾನು ಲಾಸ್ಟ್ ಯೂನಿಕಾನಲ್ಲಿ. ಓಕೆನಾ, ಯೂನಿಕಾನ್ ಆದಮೇಲೆ ಇವತ್ತೇ ಬರ್ತಾ ಇರೋದು. ಸೊ ತುಂಬ ಮುಂಚೆ ಬಂದಿದ್ದು ಇದೇ ಜಾಗದಲ್ಲಿ ತಿಂದೋಗಿದ್ದು. ಸೊ ಬನ್ನಿ ಹೋಗ್ಬಿಟ್ಟು ತಿನ್ನೋಣಂತೆ. ಏನು ಬ್ರೋ ನೀವು ಇವತ್ತು ಇಷ್ಟು ಬ್ಲಾಗ್ ಮಾಡ್ತಾ ಇದ್ದೀರಾ ಬ್ರೋ? ಹಿಂಗೆಲ್ಲ ಹೇಳ್ರೆ ನೆಕ್ಸ್ಟ್ ಟೈಮ್ ಬರಲ್ಲ ಬ್ರೋ ನನ್ನ ಜೊತೆ. ನಾವು ಬ್ಲಾಗರ್ ಆಗೋಣ, ಮೋಟೋ ಬ್ಲಾಗರ್ ಆಗೋಣ, ನಾವು ಗೇಮರ್ ಆಗೋಣ ಅಂತ ಅನ್ಕೊಂತ ಇದೀವಿ. ಬೇಡ ಬ್ರೋ, ಸಾಕು ಬ್ರೋ, ಈಗ ಆಲ್ರೆಡಿ ನಾವಿದ್ದೀವಿ. ಎಲ್ಲ ಮಾಡೋಣ ಹೇಳ್ತಾರಲ್ಲ ಬ್ರೋ, ಅವ್ರು ಮಾಡ್ತಾರೆ ಆ ಥರ ನೀವು ಮಾಡಿ, ಇದು ಮಾಡಿ, ಅದು ಮಾಡಿ ಅಂತ. ಎಲ್ಲ ಮಾಡೋಣ. ಹೌದಾ, ಸರಿ ಏನೋ ಮಾಡಲಿ ಬಿಡಿ ಮಾಡಿ. ಯಾರು ಬೇಜಾರಾಗ್ತಿದೆ. ಹಿಂಗೆಲ್ಲ ಮಾಡ್ತೀರಾ? ನಾನು ಬರ್ತಾನೆ ಇರಲಿಲ್ಲ ಬ್ರೋ. ವ್ಲಾಗ್ ಮಾಡ್ತಾರೆ, ನನ್ನ ಕಂಟೆಂಟ್ ತಗೋತಾ ಇದ್ದೀರಾ? ಇದೆಲ್ಲ ಹಾಕಲ್ಲ ಅವರು, ಕಟ್ ಮಾಡ್ತಾರೆ, ಸುಮ್ಮನೆ ರೆಕಾರ್ಡ್ ಮಾಡ್ತಾರೆ. ಇಲ್ಲ, ನಾನು ಮೇನ್ ಆಗಿ ಬಂದು ಇದು ಹೋಟ್ಲು ವಿಡಿಯೋ ಮಾಡೋಕೆ ಅಷ್ಟೇ. ಇದೆಲ್ಲ ರೆಕಾರ್ಡ್ ಮಾಡ್ತೀನಾ, ಎಲ್ಲ ಕಥಸ್ ಮಿಸ್ ಆಗಿರ್ತಾರೆ, ಏನು ಹಾಕಲ್ಲ. ಇವೆಲ್ಲ ಎಲ್ಲಿಗೆ ಬರುತ್ತೆ ಅಂದ್ರೆ ಬ್ಲೂಪರ್ಸ್ ಬರುತ್ತೆ. ಹೌದಾ, ನೋಡಿ ಒನ್ಲಿ ಫ್ಯಾನ್ಸ್ ರೆಡಿ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಇದಂತೂ ಬರುತ್ತೆ. ಇದು ಪಕ್ಕ ಒನ್ಲಿ ಫ್ಯಾನ್ಸ್ ಅಕೌಂಟ್ ಓಪನ್ ಆಗುತ್ತೆ ನೋಡಿ. ಅದಕ್ಕೆ ನಮ್ಮ ಜೊತೆ ಯಾರ ಜೊತೆ ಸೇರ್ತಾರ. ಒನ್ಲಿ ಫ್ಯಾನ್ಸ್ ಸಪರೇಟ್, ಓಕೆನಾ ಸಂಜಿತ್ ಬ್ರೋ? ಅಂಡ್ ಒನ್ಲಿ ಫ್ಯಾನ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಯಾರ ಜೊತೆ ಹೇಳಿ? ಸಂತೋಷ್ ಬ್ರೋ ಇಬ್ರು ಒಳ್ಳೆ ಪೇರು ಒನ್ಲಿ ಫ್ಯಾನ್ಸ್ಗೆ. ಅಲ್ಲಿ ಹೊರಗಡೆ ನೋಡ್ರೆ ನಮ್ಮ ಜೊತೆನೇ ಇದ್ರು, ಒಳಗಡೆ ಬಂದ್ಬಿಟ್ಟು ಪಟ್ಟ ಅಂತ ಇಡ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾವ್ರೆ. ನಾವು ಯಾರು ಇನ್ನು ಆರ್ಡರ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವ್ರು ಆಲ್ರೆಡಿ ಬ್ಯಾಟಿಂಗ್ ಮಾಡೋರೆ. ಸಂಜು ಸ್ಯಾಮ್ಸನ್ ಅವರೇ, ತಿರುಗಿ ಮುಖ ನೋಡಿ, ವ್ಲಾಗ್ ನೋಡಿ, ಏನೋ ಹುಡುಕ್ತಾ ಇದ್ದೀರಾ ಸಾಂಬಾರ್ ಒಳಗೆ. ಈಗ ತುಂಬಾ ದಿನ ಆಗೋಗಿತ್ತು. ಸಂಜು ಸ್ಯಾಮ್ಸನ್ ಮರ್ತೋಗ್ಬಿಟ್ಟಿದ್ವಿ. ನೀವು ನೆನ್ಸೇ ಇಲ್ವಲ್ಲ ಬ್ರೋ? ಸಂಜು ಸ್ಯಾಮ್ಸನ್ ಏನ್ಬಿಟ್ರಾ? ಕೆಟ್ಟ ದೋಸೆ ಅನ್ಬಿಟ್ರಾ MTRನೇ? ನೋಡಿ ಗೈಸ್ ಕಮೆಂಟ್ ಪಾಸ್ ಮಾಡ್ತಾರೆ, ನೋಡ್ಕೊಳ್ಳಿ ಇವ್ರ ಮಕ್ಕ. ಬಟ್ ಆದ್ರೂ ಕೆಟ್ಟದೇನಾ? ಸೀಸ್ಬಿಟ್ಟಿರೋದು ದೋಸೆಗಳನ್ನ. ನಮ್ದೇನೋ ಮಿಸ್ ಆಗಿ ಸೀದಿರುತ್ತೆ ಅಂತ ನಾನು ಅನ್ಕೊಂಡ್ರೆ ಅಲ್ಲಿ ಬಂದಿದ್ದೆಲ್ಲ ಸೀದಿರೋ ದೋಸೆಗಳೇ. ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಯ್ತು. ಅಷ್ಟು ಮಜಾ ಇಲ್ಲ. ಎಲ್ಲ ಕರೋನಾ ನಾಟಿ ಪಲಾವ್ ಆಗಲ್ಲ. ಗ್ಯಾಪಲ್ಲಿ ನೋಡಿ ಹೆಂಗೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀವಿ. ವೆಜ್ಜು ನಾನ್ ವೆಜ್ಜು ಸಂಬಂಧ ಇಲ್ಲ. ವೆಜ್ ಕೊಡ್ತೀವಲ್ಲ. ವೆಜ್ ಏನಿದೆ? ವೆಜ್ ಬೇರೆ ಇದೆಯಾ ನಿಮ್ಮ ಹತ್ರ? ಭಾನುವಾರ ಮಾತ್ರ ಕಟ್ ಆಗ್ತದೆ. ನಾನು ಹೇಳೋದಪ್ಪ, ಫ್ರೀ ಪ್ರಮೋಷನ್ ಇಲ್ಲ. ದೋಸೆ ಬಂದಿದೆ. ದೋಸೆ ನೋಡಿ, ಫುಲ್ ಮಿನಿ ದೋಸೆ. ಹಳೆಯ ದಿನಗಳು ನೆನಪಾದ್ವು. ಲಾಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡಿದ್ದು. ಇವಾಗ ಒಬ್ರೊಬ್ರಾಗ ಬಂದ್ಬಿಟ್ಟು ತಿನ್ನಿಬ್ರು ಪರವಾಗಿಲ್ಲ. ಅದ್ಯಾಕೆ ಬ್ರೋ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕೈ ಹಾಕಿದ್ದವ್ರು ಪಟ್ಟಂತೆ ಅಂತ ಹೇಳ್ಬಿಟ್ರು. ಸೊ ಇವಾಗ ಒಬ್ರೊಬ್ರಾಗೆ ಎಲ್ಲರೂ ಖಾಲಿ ಮಾಡ್ತಾ ಇದ್ದಾರೆ. ನಮಗೆ ಸ್ಪೆಷಲ್ಲಾಗಿ ಬಹದ್ದೂರ್ ಶಾ ಕೊಟ್ಟಿದ್ದಾರೆ. ತಿಂದ್ರ ಬಹದ್ದೂರ್ ಶಾ ತಿಂದ್ರ ಬ್ರೋ? ಇವಾಗ ಇವ್ರನ್ನ ತಮ್ಮನೇಲೆಲ್ಲ ಹಾಕಿದ್ರೆ ನನಗೆ ವ್ಯೂಸ್ ಬರುತ್ತೆ ಬ್ರೋ. KGK ಕಾಂಟ್ರವರ್ಸಿಗೆ ಎಂಟರ್ ಆಗಿಬಿಟ್ಟವನೆ. ಆ ಕಾಂಟ್ರವರ್ಸಿ ವ್ಯೂಸ್ ಎಲ್ಲ ಏನು ಫ್ರೀ ವ್ಯೂಸ್ ಬರ್ತಾ ಇದೆ ಅವೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ.
ಅದು ದೀಪಾಗಿತ್ತು ನಂಗೆ ಅರ್ಥ ಆಗಲಿಲ್ಲ, ನಂಗೆ ತಲೆ ಮೇಲೆ ಹೋಗಿತ್ತು. ಅದಕ್ಕೆ ಗೈಸ್ ನಾನು ಕಾಂಟ್ರವರ್ಸಿ ಬಗ್ಗೆ ಏನು ಮಾತಾಡಲ್ಲ. ನೋಡಿ ನಮ್ಮ ಮಧುಬ್ರಿಗೆ ಕೊಟ್ಟಿದ್ದು ಒಂದು ಸ್ಟೇಟ್ಮೆಂಟ್ ನಂಗೆ ಅರ್ಥ ಆಗಲಿಲ್ಲ. ಚೈಲ್ಡ್ಗಳು ಮಾಡ್ತಾ ಇರೋ ಕಾಂಟ್ರವರ್ಸಿ ಇವಾಗ ನಾವು ಓಡಿದ್ರಿ ಇವಾಗಿಲ್ಲ ಇಲ್ಲಿ ಉಪ್ಪಿಟ್ಟು ತರ್ಸೋರೆ, ಇನ್ನೂ ಏನೇ ತಿಂತಾರೋ ತಿನ್ಕೊಳ್ಳಿ, ನಾವು ಊಟ ನಮ್ಗಂತೂ ಆಗಲ್ಲ ಇವಾಗ. ಇಷ್ಟೇ ಏನ್ರ ವಾಂತಿ ಮಾಡ್ಕೊಂಡ್ರೆ ಏನಕ್ಕೆ ಓಕೆ ಓಕೆ ಇವ್ ಅಲ್ಲ ನಮ್ ಸತ್ಯ ಬ್ರೋನಾ ವಾಂತಿ ಮಾಡ್ಕೊಂಡು ಹೇಳಿ ಓಲಿ ನೀವೇನಾ ಮಾಡಿ 2 ದಿನ ಹೋಗಿತ್ತು. ಏನ ಊಟ ಮಾಡಿ 2 ದಿನ ಆಗೋಗಿತ್ತು. ಹುಷಾರಿಲ್ಲ ಅಂತ ಊಟ ಮಾಡಿ 2 ದಿನ ಆಗ್ಬಿಟ್ಟಿತ್ತು. ಒಂದೇ ಸರಿ ತಿನ್ನಲ್ಲ ಎಲ್ಲ ಆಚೆ ಮಿಕ್ಕಿದ್ ನಿಮಗೆ ಬಿಟ್ಟಿದ್ವಿ. ಏನಕ್ಕೆ ಅವ್ರ ಕಡೆ ಬಂತು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹ್ಞೂ ಬ್ರೋ 0 ಫಿಗರ್ ಆಗ್ಬಿಟ್ಟಿದ್ದೀರಾ ನಿಮ್ ಬ್ರೋ. ಬನ್ನಿ ಅವ್ರು ಆ ಕಾರ್ಗೆ ಹೋದ್ರು. ಸೊ ನಮ್ಮ ಕಾರು ಅಲ್ಲಿದೆ. ಸೊ ನಾವು ಹೋಯ್ತೀವಿ ಈಗ. ಸೊ ಅದೇ ಫಾಲೋ ಮಾಡ್ಕೊಂಡು ಹೋಗೋದು. ಹೇಳಿದ್ನಲ್ಲ ಫಾರ್ಮ್ ಹೌಸ್ ಅಂತ, ಇನ್ನೂ ಗೊತ್ತಿಲ್ಲ ಇಲ್ಲಿ ಅಂತ. ಹೋಯ್ತಾ ಇದೀವಿ, ಸುಮ್ಮನೆ ಹೋಯ್ತಾ ಇದೀವಿ. ಸೊ ಏನಾದ್ರು ಒಂದಿಷ್ಟು ಅಲ್ಲಿ ಕೆಲವೊಂದು ಐಟಮು ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಸೊ ಅದಕ್ಕೆ ಅಕಸ್ಮಾತ್ ಏನೋ ಬೇಕು ಅಂದರೆ ಕುರುಕ್ ತಿಂಡಿಗಳು ತಗೊಳ್ಳಿ ಅಂತ ಕರೆದಿದ್ದಲ್ಲಿ ನಮಗೇನು ಅವಶ್ಯಕತೆ ಇಲ್ಲ. ಇಲ್ಲಿ ತಿಂದಿದ್ದೆ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಹೋಯ್ತಾ ಇದೀವಿ. ಲೆಟ್ಸ್ ಗೋ. ಹಾಟ್ ಬಾಕ್ಸ್ ಓವನ್ ಅಲ್ಲಿ ಕೂತಿರೋ ತರ ಫೀಲ್ ಬರ್ತಾ ಇದೆ. ಸ್ಪೀಡ್ ಬ್ರೋ. ಸ್ಪೀಡ್ ಬ್ರೋ. ಅವ್ರ ತರ ಓಡಿಸ್ಲೇಬೇಡಿ. ಏನ್ ಬ್ರೋ ನಿಮ್ ಪ್ರಾಬ್ಲಮ್? ಮಧು ಬ್ರೋ ಹೆಂಗ್ ಓಡಿಸ್ತಾ ಇದ್ರು? ಏನ್ ಮಧು ಬ್ರೋ ನಿಮ್ ಕಾರಲ್ಲೇ ಕುತ್ಕೊಂಡು ನಿಮ್ಗೆ ಹೆಂಗ್ ಅಂತಾರೆ?